ನಮಸ್ಕಾರ ಕರ್ನಾಟಕ. ಗ್ಯಾಸ್ ಸಮಸ್ಯೆಯಿಂದ ಬಳಲ್ತಾ ಇರುವಂಥ ನಮ್ಮ 7 ಕೋಟಿ ಕನ್ನಡಿಗರಿಗೆ ಮತ್ತೊಂದು ಐ ಥಿಂಕ್ ಬಿಸಿ ತುಪ್ಪ ನುಂಗಂಗಿಲ್ಲ ಉಗಿಯಂಗಿಲ್ಲ. ಇದೊಂದು ಗಾದೆ ಇದೆ, ಬಿಸಿ ತುಪ್ಪನ ಕೊಟ್ಟರೆ ನಾವು ನುಂಗಂಗಿಲ್ಲ, ಅದನ್ನು ಉಗಿಯಂಗಿಲ್ಲ. ಇದೇ ರೀತಿಯ ಒಂದು ಪರಿಸ್ಥಿತಿ ಏಪ್ರಿಲ್ 1ರಿಂದ ಟೋಲ್ ಗೇಟ್ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಒಂದು 60 ರಾಷ್ಟ್ರೀಯ ಟೋಲ್ ಗೇಟ್ಗಳಿದೆ. ಮತ್ತು ಒಂದು ಅಂದಾಜು 30 ರಾಜ್ಯ ಹೆದ್ದಾರಿ ಟೋಲ್ ಗೇಟ್ಗಳಿದೆ. ಈ ಟೋಲ್ ಗೇಟ್ಗಳು ಈಗ ರೇಟನ್ನು ಅಂದರೆ ಒಂದು 3.5%ಇಂದ 5% ಅಂತ ಹೇಳಲಾಗ್ತಾ ಇದೆ. ಎಷ್ಟು ಪರ್ಸೆಂಟೇಜು ಜಾಸ್ತಿ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಬಟ್ ಟೋಲ್ ಗೇಟ್ಗಳು ಏಪ್ರಿಲ್ 1ರಿಂದ ತಮ್ಮ ರೇಟ್ ಕಾರ್ಡನ್ನು ಏರಿಸಲಿದೆ. ನಿಮ್ಮ ಜೇಬಿಗೆ ದೊಡ್ಡ ಕತ್ರಿ ಬೀಳಲಿದೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, ನಾವುಗಳು ಭಾರತದಲ್ಲಿ ಹೆಚ್ಚು ಕಡಿಮೆ 1,000ಕ್ಕೂ ಹೆಚ್ಚು ಟೋಲ್ ಗೇಟ್ಸ್ ಇದೆ. 1.5 ಲಕ್ಷ 1.5 lakhs ಉದ್ದದ ರಾಷ್ಟ್ರೀಯ ಹೆದ್ದಾರಿ ಇದೆ. ಬಟ್ ಇದು ರಾಷ್ಟ್ರೀಯ ಹೆದ್ದಾರಿ ಅನ್ನೋದಕ್ಕಿಂತ ಸಾವಿನ ಹೆದ್ದಾರಿ ಅಂತ ಹೇಳಬೇಕಾಗತ್ತೆ. ಕಾರಣ ಯಾಕೆ ಅಂತ ನೀವು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ತೆಗೆದು ನೋಡಿದ್ರೆ ಅಂದಾಜು 1 ವರ್ಷಕ್ಕೆ 2 ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಾವಿಗೀಡಾಗ್ತಾರೆ. ಅಂದರೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ನಾವು ಗಾಡಿ ಟ್ಯಾಕ್ಸ್ ಕಟ್ಟಿ, ಇನ್ಶೂರೆನ್ಸ್ ಕಟ್ಟಿ, ಎಮಿಷನ್ ಮಾಡಿಕೊಂಡು ರೋಡ್ ಟ್ಯಾಕ್ಸನ್ನು ಕಟ್ಟಿ, ಫಾರ್ ಎಕ್ಸಾಂಪಲ್ ಸಾಮಾನ್ಯವಾಗಿ ಈ ಒಂದು ಇನೋವಾಗಳನ್ನು ತಗೊಳ್ತಾರೆ. ಸಾಮಾನ್ಯವಾಗಿ ಒಂದು 30 ಲಕ್ಷ ರೂಪಾಯಿ ಇನೋವಾ ತಗೊಂಡ್ರೆ ಅಂದಾಜು 20% ಅಂತಂದರೆ 6 ಲಕ್ಷ ರೂಪಾಯಿ ನಾವು ರೋಡಲ್ಲಿ ಓಡಾಡೋಕ್ಕೆ, ಭಾರತದ ರೋಡಲ್ಲಿ ಓಡಾಡೋಕ್ಕೆ ಒಂದು ಸ್ವಂತ ಗಾಡಿ ಅಥವಾ ಸ್ವಂತ ವೆಹಿಕಲ್ ನಾವು ತಗೊಳ್ಬೇಕಾದ್ರೆ 6 ಲಕ್ಷ ರೂಪಾಯಿ ರೋಡ್ಗೆ ತೆರಿಗೆಯನ್ನು ಕಟ್ಟಿ, ಮತ್ತು ಅದೇ ಗಾಡಿಯನ್ನು ರೋಡ್ ಟ್ಯಾಕ್ಸ್ 6 ಲಕ್ಷ ರೂಪಾಯಿ ಕಟ್ಟಿ ತೊಗೊಂಬಂದು ನಾವು ರಸ್ತೆಗಿಳಿದ್ರೆ ಟೋಲ್ ಗೇಟ್ ಟ್ಯಾಕ್ಸ್ಗಳನ್ನು ಕಟ್ಟುವಂಥ ಈ ಒಂದು ಡಬಲ್ ಟ್ಯಾಕ್ಸೇಷನ್ ಮೆಥಡ್ ಏನಿದೆ, ಇದು ಶುರುವಾಗಿದ್ದು ಇದೇ BJP ರೆಜಿಮಲ್ಲಿ ವಾಜಪೇಯಿ ಸಮಯದಲ್ಲಿ. ಈ ಒಂದು ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂತೇಳಿ ನಮಗೆಲ್ಲ ಬೆಟ್ಟಕ್ಕೆ ಹತ್ತಿಸಿ ಇವರು ಒಂದು ಸುಸಜ್ಜಿತವಾದಂಥ ರಾಷ್ಟ್ರೀಯ ಹೆದ್ದಾರಿಗಳನ್ನ ಮಾಡಿಬಿಡ್ತೀವಿ, ಆಮೇಲೆ ಏನೇನೋ ಇಂಪ್ರೂವ್ಮೆಂಟ್ ಆಗುತ್ತೆ. ಇಂಪ್ರೂವ್ಮೆಂಟ್ ಏನೂ ಆಗಿಲ್ಲ. ಕೊಳ್ಳೆ ಹೊಡೆದು ತಿನ್ನೋ ಅಂಥ ಕೆಲಸವನ್ನು ನಾವು ಒಂದು ಗಾಡಿಗೆ ರೋಡ್ ಟ್ಯಾಕ್ಸನ್ನು ಕಟ್ಟಿ ಗಾಡಿ ತಗೊಳ್ಬೇಕಾದ್ರೆ 20% ಆಫ್ ದ ಕಾಸ್ಟ್ ವ್ಯಾಲ್ಯೂ ಆಫ್ ದ ವೆಹಿಕಲ್, ಒಂದು ವೆಹಿಕಲಿನ ಕಾಸ್ಟ್ ವ್ಯಾಲ್ಯೂ 30 ಲಕ್ಷ ಅಂದರೆ 20% ಅಂದರೆ 6 ಲಕ್ಷ ರೂಪಾಯಿ ಪ್ಲಸ್ ಟ್ಯಾಕ್ಸನ್ನು ನಾವು ಸರೋಡಲ್ಲಿ ಓಡಾಡೋಕ್ಕೆ ಕಟ್ಟಿ ಮತ್ತೆ ಅದೇ ಗಾಡಿಗೆ ನೀವು ಟೋಲ್ ಗೇಟ್ ಹಾಕ್ತೀರಾ ಅಂತಂದರೆ, ಆಮೇಲೆ ಆ ಟೋಲ್ ಗೇಟ್ಗಳು ಇವತ್ತು ಟೋಲ್ ಗೇಟ್ ಕಟ್ಟಿದ್ರೂ ಸಹ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಎಲ್ಲೂ ಸಹ ಸಾಮಾನ್ಯವಾಗಿ ಟೋಲ್ ಗೇಟ್ ಬಿಟ್ಟು ಎಲ್ಲೂ ಸಹ ಸ್ವಚ್ಛತೆ ಇಲ್ಲ. ಅದೇ ಗುಂಡಿ ರಸ್ತೆಗಳು, ಆಮೇಲೆ ಅದೇ ಸಾವಿನ ರಾಷ್ಟ್ರೀಯ ಹೆದ್ದಾರಿ ಅಂತಲೇ ಹೇಳಬೇಕಾಗತ್ತೆ. ಕಾರಣ ಯಾಕೆ ಅಂತಂದರೆ, ನೀವು ಹೇಳಿದ್ರಲ್ಲ 2 ಲಕ್ಷ ಅಂದಾಜು ಪ್ರತಿದಿನ 500ಕ್ಕೂ ಹೆಚ್ಚು ಜನ ಈ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಾವಿಗೀಡಾಗ್ತಾರೆ. ಒಂದು 20 ಜನ ಟೆರರಿಸ್ಟ್ ಅಟ್ಯಾಕಲ್ಲಿ ಸತ್ತೋಗ್ಬಿಟ್ರೆ ನಾವು ಇಡೀ ಭಾರತದಲ್ಲಿ ನಾವೆಲ್ಲ ಹಲ್ಲೋಲ ಮಾಡಿಬಿಡ್ತೀವಿ. ಕಾರಣ ಯಾಕೆ ಅಂತಂದರೆ, ಏನಪ್ಪ ಇದು ನಮ್ಮ ನ್ಯಾಷನಾಲಿಟಿ ಮೇಲೆ, ನಮ್ಮ ಸಾರ್ವಭೌಮತ್ವದ ಮೇಲೆ ಅಟ್ಯಾಕ್ ಆಗಿಬಿಡ್ತಲ್ಲ ಅಂತ. ಅದೇ ರಾಷ್ಟ್ರೀಯ ನಮ್ಮ ಸರ್ಕಾರಗಳು ನಡೆಸೋವಂಥ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕೆಳಗಡೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ 1.5 ಲಕ್ಷ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಪ್ರತಿದಿನ 500ಕ್ಕೂ ಹೆಚ್ಚು ಜನ ಸಾಯ್ತಾರೆ. ಬಟ್ ಯಾರೂ ಕೂಡ ಪ್ರಶ್ನೆ ಮಾಡಲ್ಲ, ಯಾರೂ ಕೂಡ ಕಿರ್ಚಲ್ಲ, ಯಾರೂ ಕೂಡ ಅದೇ 20 ಜನ ಟೆರರಿಸ್ಟ್ ಅಟ್ಯಾಕಲ್ಲಿ ಸತ್ತರೆ ಇಡೀ ರಾಷ್ಟ್ರದಲ್ಲಿ ಸದ್ದಾಗುವಂಥ ವಿಚಾರದಲ್ಲಿ ಪ್ರತಿದಿನ 500ಕ್ಕೂ ಹೆಚ್ಚು ಜನ ಇದೇ ಅಸುರಕ್ಷಿತ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಾಯ್ತಾರೆ. ಆ ಒಂದು ಅಸುರಕ್ಷಿತ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಟೋಲ್ ಗೇಟನ್ನು ಏಪ್ರಿಲ್ 1ನೇ ತಾರೀಕಿಂದ ಏರಿಸಿ ನಿಮ್ಮ ಜೇಬಿಗೆ ಕತ್ರಿ ಹಾಕ್ತಾರೆ. ನಾನು ಯಾಕೆ ಅಸುರಕ್ಷಿತ ಅಂತಂದರೆ, ಒಂದು ಪ್ರತಿ ವರ್ಷ ಸಾಯ್ತಾ ಇರುವಂಥ ವ್ಯಕ್ತಿಗಳು ಪ್ರತಿದಿನ 500ಕ್ಕೂ ಹೆಚ್ಚು ಜನ ಸಾಯ್ತಾ ಇರೋದು, ಅಂದಾಜು 2 ಲಕ್ಷ ಜನ ಸಾಯ್ತಾರೆ. ಜೊತೆಯಲ್ಲಿ ನೀವು ಯಾವುದೇ ರಾಷ್ಟ್ರೀಯ ಹೆದ್ದಾರಿ ನೋಡಿ ಅದರಲ್ಲಿ ಹಳ್ಳ ಇರ್ತದೆ. ಆಮೇಲೆ 2 ಪಥದ ರಸ್ತೆಗಳಿದ್ದಾಗ ಸೆಂಟ್ರ್ನಲ್ಲಿ ನಮಗೆ ಸೀ ಬರ್ಡ್ 3-4 ತಿಂಗಳಾಗಿರ್ಬೋದು, ಸೀ ಬರ್ಡ್ಗೆ ಆ ಕಡೆಯಿಂದ ಬಂದಂಥ ಲಾರಿ ಆ ಸೆಂಟ್ರ್ ಮೀಡಿಯನ್ನ ಹತ್ತಿ ಬಂದು ಹೊಡೆದು, ಅಂದರೆ ಯಾವುದೇ ರೀತಿಯ ಸುರಕ್ಷತೆ ವಾಲನ್ನು, ಅಟ್ಲೀಸ್ಟ್ ಒಂದು 6 feet ವಾಲನ್ನು ಸೆಂಟ್ರಲ್ಲಿ ಸುರಕ್ಷತೆಗೋಸ್ಕರ ಮಾಡಬೇಕು. ಜೊತೆಯಲ್ಲಿ ಕ್ಯಾಟ್ ಐಸ್ಗಳನ್ನು ಹಾಕಬೇಕು. ಅಂದರೆ ರಾತ್ರಿ ಹೊತ್ತು ಮಿಣ್ಕೋವಂಥ ಈ ಒಂದು ದೀಪಗಳೇನಿದೆ, ದಟ್ ಈಸ್ ಅ ರೋಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸನ್ನು ಇವರು ಮೇಂಟೈನ್ ಮಾಡಲೇಬೇಕು. ಯಾರೂ ಕೇಳಲ್ಲ, ಅವ್ರು ಮಾಡೋದೂ ಇಲ್ಲ, ಕೇಳೋರು ಇಲ್ಲ ಅಂದಮೇಲೆ ಅವ್ರು ಮಾಡೋದೇ ಇಲ್ಲ.
ಅಂದರೆ ನಾವುಗಳು ಎಂಥ ದಡ್ರು ಅಂತಂದರೆ ನಾವು ಟ್ಯಾಕ್ಸನ್ನು ಕಟ್ಟಿ ಮತ್ತು ಈ ಟೋಲ್ ಗೇಟ್ಗಳನ್ನು ಕಟ್ಟಿ, ಅದು ಎಂಥ ರಸ್ತೆಗೆ ನಾವು ಟೋಲ್ ಗೇಟ್ ಕೊಡ್ತಾ ಇದ್ದೀವಿ ಅಂತಂದರೆ ಆ ರಸ್ತೆಯಲ್ಲಿ ಗುಂಡಿ ಇರ್ತದೆ, ಆ ರಸ್ತೆಯಲ್ಲಿ ಲೈಟ್ಸ್ ಇರಲ್ಲ, ಸ್ಟ್ರೀಟ್ ಲೈಟ್ಸ್ ಇರೋದಿಲ್ಲ, ಆ ರಸ್ತೆಯಲ್ಲಿ ಕ್ಯಾಟೈಸ್ ಇರಲ್ಲ, ರಿಫ್ಲೆಕ್ಟರ್ ಇಲ್ಲ. ಆಮೇಲೆ ಆ ರಸ್ತೆಯಲ್ಲಿ ಹೋದರೆ ನಾವು ಹೋಗ್ಬೇಕಾದಂಥ ಡೆಸ್ಟಿನಿ ತಪ್ತೀವ ಅಥವಾ ಹೋಗ್ಬೇಕಂತ ಜಾಗ ತಲುಪ್ತೀವ ಅಥವಾ ಏನೋ ಶಿವನ ಪಾದಕ್ಕೆ ಹೋಗ್ತೀರಾ, ಅದು ಗ್ಯಾರಂಟಿ ಇಲ್ಲ. ಯಾಕೆ ಅಂತಂದರೆ ಅಷ್ಟರ ಮಟ್ಟಿಗೆ ಕಳಪೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಹೊಂದಿರೋ ಅಂಥ ಈ ರಾಷ್ಟ್ರೀಯ ಹೆದ್ದಾರಿಗಳಿಗೆ ನಾವು ದಿನ ಕಾಸು ಕೊಟ್ಟು ಅಲ್ಲಿ ಸಾವುಗಳನ್ನು ನೋಡಿಕೊಂಡು, ಟೋಲ್ ಗೇಟಲ್ಲಿ ಒಂದು ನೀಟ್ನೆಸ್ ಇರಲ್ಲ. ನೀವು ಯಾವುದೇ ಟೋಲ್ ಗೇಟನ್ನು ನೋಡ್ಬೋದು, ಎಲ್ಲ ಉಗಿದಿರೋಂಥದ್ದು, ಗಲೀಜು, ಯಾರು ಕೂಡ ಯೂನಿಫಾರ್ಮ್ ಹಾಕಿರಲ್ಲ ಎಕ್ಸೆಪ್ಟ್ ನಮ್ಮ ದೇವನಹಳ್ಳಿ ಟೋಲ್ ಗೇಟ್. ಯಾಕೆ ಅಂತಂದರೆ 2 ವರ್ಷಗಳ ಹಿಂದೆ ನಾವು ಎಕ್ಸ್ಪೋಸ್ ಮಾಡಿದಾಗ ವಿ ಕ್ವಶನ್ ದೆಮ್, ಎಕ್ಸೆಪ್ಟ್ ದೇವನಹಳ್ಳಿ ಟೋಲ್ ಗೇಟ್ ಬಿಟ್ಟರೆ, ದೇವನಹಳ್ಳಿ ಟೋಲ್ ಗೇಟಲ್ಲಿ ನಿಮಗೆ ಆ್ಯಂಬುಲೆನ್ಸನ್ನ ಮಡಗಿದ್ದಾರೆ, ಅಲ್ಲಿ ನಿಮಗೆ ಟೋ ವೆಹಿಕಲ್ಸ್ ಇದೆ, ಮೇಂಟೆನೆನ್ಸ್ ವೆಹಿಕಲ್ಸ್ ಇದೆ, ರಿಫ್ಲೆಕ್ಟರ್ಸ್ ಹಾಕಿದ್ದಾರೆ, ಇರೋದ್ರಲ್ಲಿ ಸ್ಟ್ರೀಟ್ ಲೈಟ್ಸ್ ಇದೆ. ಇದು ಒಂದು ಟೋಲ್ ಗೇಟ್ ಬಿಟ್ಟರೆ ನಮ್ಮ ರಾಜ್ಯದಲ್ಲಿ 60ಕ್ಕೂ ಹೆಚ್ಚು ಟೋಲ್ ಗೇಟ್ ಇದೆ. ಎಷ್ಟೋ ಟೋಲ್ ಗೇಟ್ಗಳಲ್ಲಿ ಕೆಲಸನೇ ಕಂಪ್ಲೀಟ್ ಆಗಿಲ್ಲ, ಗುಂಡಿ ರಸ್ತೆಗಳು, ರಿಫ್ಲೆಕ್ಟರ್ಗಳು ಹಾಕಿರಲ್ಲ, ಸ್ಟ್ರೀಟ್ ಲೈಟ್ ಇರಲ್ಲ, ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇರೋದಿಲ್ಲ. ಏನಿಲ್ಲ ಅಂತಂದರೂ 3 ನಿಮಿಷಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಟೋಲ್ ಗೇಟ್ಸಲ್ಲಿ ಸಹ ನಿಲ್ಲಿಸಂಗಿಲ್ಲ. ಈ ಎಲ್ಲ ಸ್ಟ್ಯಾಂಡರ್ಡ್ಸ್ಗಳನ್ನು ಜನರ ಮೇಲೆ ಹೀರಿ ನಿಮ್ಮನ್ನು ಲೂಟಿ ಮಾಡ್ತಾ ಇದ್ದಾರೆ. ಜನರು ಮೂಕರಾಗಿ ಇದನ್ನು ಸಹಿಸ್ಕೊಳ್ತಾ ಇದ್ದಾರೆ. ಮತ್ತೊಂದು ಟೋಲ್ ಗೇಟ್ ಏರಿಕೆಯನ್ನು ಏಪ್ರಿಲ್ 1ರಿಂದ ತರ್ತಾ ಇದ್ದಾರೆ. ಏನೋ ಈ ವಿಚಾರವನ್ನು ನಿಮ್ಮ ಜೊತೆಲಿ ಹಂಚ್ಕೊಳ್ಬೇಕಾಗಿತ್ತು. ಖಂಡಿತವಾಗಿ ನೀವು ಓಟ್ ಹಾಕಬೇಕಾದಾಗ ಯಾವುದೋ ವ್ಯಕ್ತಿಗೆ ಓಟ್ ಹಾಕೋದು ಬದಲು ನಿಮ್ಮ ಭವಿಷ್ಯಕ್ಕೆ ಓಟ್ ಹಾಕರೆ ನಿಮ್ಮನ್ನು ಲೂಟಿ ಮಾಡ್ತಾ ಇದ್ದಾರೆ. ಯು ಆರ್ ಯೂಸ್ಡ್. ನೀವು ರಾಷ್ಟ್ರೀಯ ಹೆದ್ದಾರಿನೆಲ್ಲ ಅಥವಾ ರಾಜ್ಯ ಹೆದ್ದಾರಿನೆಲ್ಲ ಇಳಿದ್ರೆ ನಿಮ್ಮನ್ನು ಒಳ್ಳೆ ATM ಕಾರ್ಡ್ ಥರ ಟೋಲ್ ಗೇಟ್ ಕಂಪನಿಗಳು ಬಳಸ್ತವೆ, ದುಡ್ಡು ತೊಗೊಳ್ತಾರೆ, ಡಬಲ್ ಟ್ಯಾಕ್ಸೇಷನ್ನು ದುಡ್ಡು ತೊಗೊಳ್ತಾರೆ. ಆದರೂ ಸಹ ನಿಮಗೆ ಸುರಕ್ಷಿತವಾದಂಥ ಒಂದು ರಸ್ತೆಯನ್ನು ಕೊಡಲ್ಲ, ಒಂದು ರಿಫ್ಲೆಕ್ಟರ್ಸ್ ಹಾಕಲ್ಲ. ಹಾಗಾಗಿ ಈ ಅಸುರಕ್ಷಿತ ರಾಷ್ಟ್ರೀಯ ಹೆದ್ದಾರಿಗಳಿಗೆ ರೇಟ್ ಕಾರ್ಡನ್ನು ಜಾಸ್ತಿ ಮಾಡ್ತಾ ಇದ್ದಾರೆ, ನಿಮ್ಮ ಜೇಬಿಗೆ ಕತ್ತರಿ ಆಗ್ತಾ ಇದ್ದಾರೆ ಅಂತ ಈ ಮೂಲಕ ಹೇಳ್ತಾ ನಾನು ನಿಮ್ಮ ಆರೋಗ್ಯ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್.